ಇದೇನ್ ಬಂಗಾರ ನೀನ್ ಮಾಡಿರೋ ಕೆಲ್ಸ? ಆ ಸುಜಾತನಿಗೆ ಫೋನ್ ಮಾಡಿ ವಿಷಯನೆಲ್ಲ ಯಾಕೆ ಹೇಳ್ದೆ? ಸ್ವಿಚ್ ಅಲ್ಲಿ ಹಾಕಿದ್ರೆ ಬಲ್ಬ್ ಇಲ್ಲಿ ಆನ್ ಆಗುತ್ತೆ ಕೃಷ್ಣ. ನನ್ನ ಡೈಲಾಗ್ಸ್ಗೆ ಈಗಾಗಲೇ ಸುಜಾತ ಡೈಲಮ್ ಆಗಿ ಹೋಗಿರ್ತಾಳೆ. ಅವನಿ ಬಗ್ಗೆ ಯೋಚನೆ ಶುರುವಾಗಿರತ್ತೆ. ಅವನಿಗೆಲ್ಲ ಗೊತ್ತು ಅಂತ ಹೇಳ್ತಿದ್ದಾಳಲ್ಲ ಇವಳು. ನಿಜವಾಗ್ಲೂ ಅವನಿಗೆ ಗೊತ್ತಿದ್ದೆ ನನ್ನ ಹತ್ರ ಮುಚ್ಚಿಡ್ತಿದ್ದಾಳ. ಸುಜಾತ ಬಂದು ಕೇಳಿದ್ಲು ಅಂದ್ರೆ ಅವನಿ ನಿಜ ಹೇಳ್ದೆ ಇರೋದಕ್ಕಾಗಲ್ಲ. ಅವಾಗ ಅಕ್ಕಂಗೋಸ್ಕರ ಸೆಂಟಿಮೆಂಟಲ್ ಆಗಿ ಫೀಲ್ ಆಗಿ ಅವನಿ ಅಮ್ಮನವ್ರನ್ನ ತಗೊಂಡು ಹೋಗಿ ಆ ಡೇವಿಡ್ ಗ್ಯಾಂಗ್ಗೆ ಒಪ್ಪಿಸ್ತಾಳೆ. ನಮ್ ಕೆಲ್ಸ ಪೂರ್ತಿ ಆಗತ್ತೆ. ಹೇಗಿದೆ ನನ್ನ ಸ್ಕೆಚ್ಚು? ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಇಂಥ ಬ್ರೈನು ಹಿಂದೆನೂ ಇರಲಿಲ್ಲ, ಯಾವತ್ತೂ ಇರಲ್ಲ. ನಿಹಾರಿಕಾ, ನಿನ್ ಬ್ರೈನ್ನ ತಗೊಂಡು ಹೋಗಿ ದೊಡ್ಡ ಮ್ಯೂಸಿಯಂನಲ್ಲಿ ಇಡಬೇಕು. ನೀನಂತೂ ಸೂಪರ್ ಸೂಪರ್ ನಿಹಾರಿಕಾ, ಸೂಪರ್. ಅವನಿ ತುಂಬಾ ಸರಿ ನನ್ನ ಹತ್ರ ನಿಜಾನ್ ಹೇಳಿಲ್ಲ. ಸೌಮ್ಯ ಬಗ್ಗೆ ನಿಜವಾಗ್ಲೂ ಏನಾದ್ರೂ ಮುಚ್ಚಿಡ್ತಿದ್ದಾಳ? ಅವನಿ ಹತ್ರ ಹೋಗಿ ಎಲ್ಲ ತಿಳ್ಕೊತೀನಿ. ನಿಮ್ಮ ವಂಶದ ಮುಖಾಂತರ ನಿತ್ಯ ಪೂಜೆ ಅಭಿಷೇಕ ಪಡ್ಕೋತಾರೋ ಅಮ್ಮನವರ ವಿಗ್ರಹ ಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಅಮ್ಮನವರ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ. ಮನೆಯಿಂದ ಹೊರಗಡೆ ಹೋಗುವುದಕ್ಕೆ ಕುತಂತ್ರ ನಡೀತಿದೆ. ಏನ್ ಮಾವನವ್ರೆ, ತುಂಬಾ ಚಿಂತೆ ಮಾಡ್ತಿರೋ ಹಾಗಿದೆ. ಆಗ್ಲೇ ಆ ಜಂಗಮದೇವ ಬಂದು ಅಮ್ಮವ್ರ ಬಗ್ಗೆ ಹೇಳಿ ಹೋದಾಗಿಂದ ಇವರಿಬ್ರಿಗೂ ಟೆನ್ಷನ್ ಶುರುವಾಗೋಗಿದೆ ಅಲ್ವಾ ಅತ್ತೆ? ಜಂಗಮದೇವರು ಹೇಳಿರೋ ವಿಷಯ ಒಂದ್ ಕಡೆ, ಸೌಮ್ಯ ಏನಾದ್ಲು ಅನ್ನೋ ವಿಷಯದ ಬಗ್ಗೆ ಮತ್ತೊಂದ್ ಕಡೆ ಯೋಚನೆ ಮಾಡ್ತಾ ತುಂಬಾ ಟೆನ್ಷನ್ ಆಗಿದೀವಮ್ಮ. ನಿಮ್ ಸೌಮ್ಯ ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಈ ವಿವರಗಳನ್ನೆಲ್ಲ ನಿನ್ಗೆ ತುಂಬಾ ಬೇಕಾಗಿರೋ ಒಬ್ಬ ವ್ಯಕ್ತಿಗೆ ಗೊತ್ತು. ಯಾರು? ನಿನ್ ತಂಗಿ ಅವನಿಗೆ ಗೊತ್ತು. ಅವನಿ? ಸೌಮ್ಯ ಎಲ್ಲಿದ್ದಾಳೆ ಅಂತ ಕಂಡು ಹಿಡಿಯೋಕೆ ನನಗೆ ಪರಿಚಯ ಇರೋ SIಗೂ ಹೇಳಿದ್ದೀನಿ. ಅವ್ರ ಕಡೆಯಿಂದ ಯಾವ ಟೈಮಲ್ಲಾದರೂ ಮಗು ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. SI ಹತ್ರದಿಂದ ಇನ್ಫಾರ್ಮೇಶನ್ ಆಮೇಲೆ ಬರಲಿ ಬಿಡಿ. ನಿಮ್ಮ ದೊಡ್ಡ ಹುಲಿ, ನಿಮ್ಮ ದೊಡ್ಡ ಸೋದರ ಸೊಸೆ ಬರ್ತಿದ್ದಾಳೆ. ತುಂಬಾ ಕೋಪದಲ್ಲಿ ಬರ್ತಾಳೆ ಅಂತ ನಾನು ಹೇಳಿದ್ದೆ ಅಲ್ವಾ, ಬಂದ್ಲು ನೋಡು. ನೀನ್ ಹೇಳ್ದಾಗೆ ನಡೆಯುತ್ತೆ. ಅದಕ್ಕೆ ನಿಹಾರಿಕಾ ದೇವರಿದ್ದಾಗೆ. ಅವನಿ, ಅವನಿ! ಸುಜಾತ, ಸೌಮ್ಯನ ಫೋಟೋನ ನಂಗೆ ಪರಿಚಯ ಇರೋ SI ಕೊಟ್ಟು ಹುಡ್ಕೊಂಡಿದ್ದೀನಮ್ಮ. ನೀನೇನು ಗಾಬರಿ ಪಡಬೇಡ. ಅವನಿ! ಫಂಕ್ಷನ್ ಅಲ್ಲಿ ಕತ್ತಿ ಹಿಡ್ಕೊಂಡು ದೊಡ್ಡ ರಾಧ ಅಂತಾನೆ ಮಾಡ್ದೆ. ಈ ಸರಿ ಏನ್ ಹಿಡ್ಕೊಂಡ್ ಬರ್ತೀಯೋ ಅಂತ ಅನ್ಕೊಂಡಿದ್ವಿ. ಕೈಯಲ್ಲೀಗ ಯಾವ ಆಯುಧನೂ ಕಾಣಿಸ್ತಾನೆ ಇಲ್ವಲ್ಲ. ನಿಮ್ ಇಡೀ ಕುಟುಂಬನ ಬೀದಿಗೆ ತರಬೇಕು ಅಂತ ನಿರ್ಧಾರ ತಗೊಂಡ ದಿನ ಆಯುಧದ ಜೊತೆಗೆ ಬರ್ತೀನಿ. ಯಾರೇ ತಡಿಯಕ್ ನೋಡಿದ್ರು ಆಗಲ್ಲ. ನಾವು ನಿನ್ನ ಬಗ್ಗೆ ಸೌಮ್ಯ ಬಗ್ಗೆನೇ ಯೋಚನೆ ಮಾಡ್ತಿದೀವಮ್ಮ. ಈ ಮನೇಲಿ ನಮ್ಮೇಲೆ ಅಭಿಮಾನ ತೋರಿಸೋ ವ್ಯಕ್ತಿಗಳು ಕೂಡ ಇದ್ದಾರಾ? ನಮ್ಮ ಮಧ್ಯೆ ಜಗಳ ಇರ್ಬೋದು, ಆದ್ರೆ ಸೌಮ್ಯನ ಬಗ್ಗೆ ನಾವೆಲ್ಲ ನೋವು ಪಡ್ತಿದೀವಮ್ಮ. ನೋವು ಪಡೋ ಮುಖಗಳ ಇದು.
ಇವಳಿಗೆ ಸರಿಯಾಗಿ ಆಯ್ತು ಅಂತ ಒಳಗೊಳಗೆ ಎಲ್ರೂ ವಿಕೃತ ಸಂತೋಷ ಪಡ್ತಿರ್ತೀರ. ಅಗತ್ಯ ಬಿದ್ರೆ ಏನಾದ್ರೂ ದುಡ್ಡಿನ ಸಹಾಯ ಕೂಡ ಮಾಡ್ತೀವಿ ಅಂತ ಅವನಿ ಹತ್ರ ಹೇಳಿದ್ವಮ್ಮ. ಇವಾಗ ಅವನಿ ಕೆಳಗಡೆ ಬರ್ತಾಳೆ. ಅಕ್ಕ ಎಲ್ಲರ ಮುಂದೆ ಪ್ರಶ್ನೆ ಮಾಡ್ತಾಳೆ. ತಂಗಿ ಏನು ಉತ್ತರ ಕೊಡ್ತಾಳೋ ನೋಡ್ಬೇಕು. ಅಷ್ಟಕ್ಕೂ ನಮ್ಮ ಮನೆಗೆ ಯಾಕೆ ಬಂದಿಯೋ, ಹಾಗೆ ನಿಮ್ಮ ತಂಗಿನ ಅಷ್ಟೊಂದು ಕೋಪದಲ್ಲಿ ಯಾಕೆ ಕರಿತಿದ್ಯೋ? ನಾನು ಅವನಿ ಹತ್ರ ಮಾತಾಡೋಕ್ ಬಂದಿರೋದು ನಿನ್ನ ಹತ್ರ ಅಲ್ಲ. ಓ ಓಕೆ. ಅವನೇ ಅವನೇ, ನಿನ್ನ ಅಕ್ಕ ಬಂದಿದ್ದಾಳೆ, ಬೇಗ ಬಾ. ಇವಾಗ ಶುರುವಾಗತ್ತೆ ಅಕ್ಕ ತಂಗಿ ಮಧ್ಯೆ ಅಸಲಿ ಯುದ್ಧ. ಅವನಿ ಜೊತೆ ಮಾತ್ರ ಮಾತಾಡೋದಾಗಿದ್ರೆ ಅವನಿಗೆ ಫೋನ್ ಮಾಡಿ ಮಾತಾಡ್ಬೋದಲ್ವಾ? ಮನೆವರೆಗೂ ಯಾಕೆ ಬರಬೇಕು? ಇದ್ರಲ್ಲಿ ಏನ್ ರಾಜಕೀಯ ಇದೆಯೋ ಯಾರಿಗ್ ಗೊತ್ತು? ಏನಕ್ಕ? ನಿನ್ನ ಹತ್ರ ಮಾತಾಡ್ಬೇಕು. ಒಳಗಡೆ ಹೋಗಿ ಮಾತಾಡೋಣ ಬಾ ಅಕ್ಕ. ನಾನು ಇಲ್ಲೇ ಮಾತಾಡ್ಬೇಕು. ಯಾವುದ್ರ ಬಗ್ಗೆ? ನನ್ನ ಮಗಳ ಬಗ್ಗೆ. ಆ ಪ್ರಯತ್ನದಲ್ಲೇ ಇದೀನಕ್ಕ. ನನ್ನ ಮಗಳು ಎಲ್ಲಿದ್ದಾಳೆ? ನನ್ನ ಮಗಳು ಎಲ್ಲಿದ್ದಾಳೆ ಹೇಳು. ನನ್ ಮಗಳು ಎಲ್ಲಿದ್ದಾಳೋ ಹೇಳು ಅಂತ ನಿನ್ ತಂಗಿನ್ ಕೇಳ್ತಿದ್ಯಾ? ಅಂದ್ರೆ ಎಲ್ಲಿದ್ದಾಳೆ ಅಂತ ಗೊತ್ತಿದೆ ನಿನ್ ತಂಗಿ ಡ್ರಾಮಾ ಆಡ್ತಿದ್ದಾಳಾ? ಮತ್ತೆ ನಿಹಾರಿಕಾ ಮೇಲೆ ಯಾಕೆ ಆರೋಪ ಮಾಡ್ದಿ? ಹೇಳು ಅವನಿ. ಎಲ್ಲಿದ್ದಾಳೋ ಗೊತ್ತಾದ್ರೆ ನಿನ್ ಮುಂದೆ ಕರ್ಕೊಂಡ್ ಬರಲ್ವಾ? ನನ್ನನ್ ಯಾಕೆ ಹಾಗೆ ಕೇಳ್ತಾ ಇದ್ಯಾ? ನನ್ನ ಮೇಲೆ ನಿನಗೆ ಕೋಪ ಇರ್ಬೋದು, ನೀನ್ ನೋವಲ್ಲಿರ್ಬೋದು, ಇಲ್ಲ ಅಂತಿಲ್ಲ. ಆದರೆ ನೀನ್ ಹೀಗೆ ಕೇಳೋದು ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ. ನೋಡವನಿ ಅಕ್ಕ, ಈ ಸಮಯದಲ್ಲಿ ನೀನು ಏನೇನೋ ಮಾತಾಡಿದ್ರೆ ಇಲ್ಲಿ ಕೆಲವರು ಅದನ್ನ ಅವಕಾಶವಾಗಿ ತಗೊಂಡು 1ಕ್ಕೆ 4 ಕಲ್ಪಿಸ್ಕೊಳ್ತಾರೆ. ದಯವಿಟ್ಟು ನನ್ನ ಜೊತೆ ಒಳಗ್ ಬಾ. ನಾನು ಇಲ್ಲೇ ಮಾತಾಡ್ಬೇಕು. ನಿನಗೆ ಕೈ ಮುಗಿತೀನಕ್ಕ, ಬಾ ಅಕ್ಕ ಪ್ಲೀಸ್. ಅಕ್ಕ ತಂಗಿ ಸೇರಿದ್ರಿ ಅಂದ್ರೆ ಖಂಡಿತವಾಗ್ಲೂ ನನ್ನ ಮೇಲೆ ಯಾವುದೋ ಕುತಂತ್ರನ ಪ್ಲಾನ್ ಮಾಡ್ತೀರಾ. ಹೌದೌದು. ತಪ್ಪಿಲ್ದೆ ನಾವ್ ಯಾರ ತಂಟೆಗೂ ಹೋಗಲ್ಲ. ನನ್ನ ಮಗಳು ಕಾಣಿಸ್ದೇ ಇರೋದಕ್ಕೆ ಯಾರ್ಯಾರಿಗೆ ಸಂಬಂಧ ಇದೆಯೋ ತಿಳ್ಕೊಂಡ್ಮೇಲೆ ನಾನು ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಅಕ್ಕ ನೀನ್ ಬಾ ಅಕ್ಕ. ಅಕ್ಕ ಕೇಳಿದ ಪ್ರಶ್ನೆಗೆ ತಂಗಿ ಕೊಟ್ಟಿರೋ ಉತ್ತರಕ್ಕೆ ಸಂಬಂಧನೇ ಇಲ್ಲ. ಇಲ್ಲೇನೋ ವಿಚಿತ್ರವಾಗಿ ಅನಿಸ್ತಿದೆ. ನಿನಗೂ ಹಾಗೆ ಅನ್ನಿಸ್ತಾ? ನನಗೂ ಕೂಡ ಸೇಮ್ ಹಾಗೆ ಅನ್ನಿಸ್ತು. ಮಗಳ ಬಗ್ಗೆ ಅವನೇನ್ ಯಾಕೆ ಕೇಳಿದ್ಲು? ನಿಹಾರಿಕಾ ಮೇಲೆ ಅನುಮಾನ ಇರೋದಕ್ಕೆ ನಿಹಾರಿಕಾನ್ ಕೇಳ್ಬೇಕಲ್ವಾ? ನಿಹಾರಿಕಾ ನಿರ್ದೋಷಿ ಅಂತ ಗೊತ್ತಾದ್ಮೇಲೂ ಕೂಡ ಇನ್ನು ಯಾವ ಮುಖ ಇಟ್ಕೊಂಡು ಕೇಳ್ತಾಳಕ್ಕ? ಮಗಳು ಕಾಣಿಸ್ತಿಲ್ಲ ಅನ್ನೋ ನೋವಲ್ಲಿದ್ದಾಳೆ. ದಯವಿಟ್ಟು ಎಲ್ಲರೂ ಅವಳು ನೋವನ್ನ ಅರ್ಥ ಮಾಡ್ಕೊಳ್ಳಿ. ಸೌಮ್ಯ ಎಲ್ಲೇ ಇದ್ರು ಕ್ಷೇಮವಾಗಿ ಬೇಗ ಬರೋ ಹಾಗೆ ಮಾಡು ದೇವ್ರೆ. ಗೇಮ್ ಸೆಕೆಂಡ್ ಪಾರ್ಟ್ ಸ್ಟಾರ್ಟ್ ಆಯ್ತು ಅವನಿ. ನಾನ್ ಕೊಡೋ ಏಟಿಗೆ ಅಮ್ಮನವ್ರು ಕೂಡ ನಿನ್ನ ಕಾಪಾಡಕ್ಕಾಗಲ್ಲ. ಯಾಕಂದ್ರೆ ಇವಾಗ ಈ ಗೇಮಲ್ಲಿ ಅಮ್ಮನವರೇ ಮೂಲ ಅಲ್ವಾ? ಅಕ್ಕ ಫೋನ್ ಕೂಡ ಮಾಡ್ದೇನೆ ಯಾಕೆ ಬಂದೆ? ಸೌಮ್ಯ ಎಲ್ಲಿದ್ದಾಳೆ? ನನ್ ಯಾಕೆ ಕೇಳ್ತಾ ಇದ್ಯಾ? ನಿನಗ್ ಗೊತ್ತಿರೋದ್ರಿಂದಾನೇ ನಿನ್ನನ್ ಕೇಳ್ತಿರೋದು. ನನಗ್ ಗೊತ್ತಿಲ್ಲ ಅಕ್ಕ. ನಿನಗೆ ಗೊತ್ತು. ನನಗ್ ಗೊತ್ತಾದ್ರೆ ಸುಮ್ಮನೆ ಇರ್ತೀನ? ನಿನ್ನ ಹತ್ರ ಹೇಳಲ್ವಾ? ಆ ಪ್ಲೇಸಿಗೆ ಹೋಗಲ್ವಾ? ಮೊದ್ಲೆಲ್ಲ ನೀನ್ ತುಂಬಾ ವಿಷಯ ನನ್ನ ಹತ್ರ ಹೇಳ್ಕೊಂಡಿಲ್ಲ, ಆಮೇಲೆ ಯಾವತ್ತೋ ಹೇಳ್ಕೊಂಡೆ. ಇವಾಗ ಕೂಡ ಹಾಗೆ ಮಾಡ್ತಿದ್ಯೇನೋ? ಆ ವಿಷಯಗಳು ಬೇರೆ, ಈ ವಿಷಯ ಬೇರೆ ಅಕ್ಕ. ನೀನ್ ನನ್ನ ಹತ್ರ ನಾಟಕ ಮಾಡ್ಬೇಡ ಅವನಿ. ನನ್ನ ಹತ್ರ ಎಲ್ಲ ಹೇಳು. ಸೌಮ್ಯ ಬಗ್ಗೆ ನನಗ್ ಗೊತ್ತು ಅಂತ ನಿನಗೆ ಯಾಕೆ ಅನುಮಾನ ಬಂತು? ನಿನಗೆ ಯಾರು ಹೇಳಿದ್ರು?
ಒಂದು ಹುಡುಗಿನೇ ಫೋನ್ ಮಾಡಿ ಹೇಳಿದ್ಲು. ಸೌಮ್ಯ ಎಲ್ಲಿದ್ದಾಳೋ ನಿನಗೆ ಗೊತ್ತು ಅಂತ ಖಚಿತವಾಗಿ ಹೇಳಿದ್ಲು. ಯಾರ ಹುಡುಗಿ? ಯಾರು ನನಗೆ ಗೊತ್ತಿಲ್ಲ. ಇದಕ್ ಮುಂಚೆ ಯಾವತ್ತಾದ್ರೂ ಆ ವಾಯ್ಸ್ ಕೇಳಿದ್ಯಾ? ಯಾವತ್ತೂ ಕೇಳಿಲ್ಲ. ಆ ನಂಬರ್ಗೊಂದ್ಸಲ ಫೋನ್ ಮಾಡು. ಆ ವಿಷಯ ಹೇಳಿ ಇಟ್ಬಿಟ್ಲು. ಆಮೇಲೆ ನಾನು ತುಂಬಾ ಸರಿ ಫೋನ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬರ್ತಿದೆ. ಅಕ್ಕ, ಇದನ್ನೆಲ್ಲ ಯಾರೋ ಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಕಾಲ್ಸ್ ಬಗ್ಗೆ ಯೋಚನೆ ಮಾಡ್ಬೇಡ. ನನ್ನ ಮಗಳ ಬಗ್ಗೆ ನಿನಗೆ ಗೊತ್ತಾ ಇಲ್ವಾ? ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಯಾಕೆ ಅರ್ಥ ಮಾಡ್ಕೋತಿಲ್ಲ? ನಿನ್ ಭಯ ನೋಡ್ತಿದ್ರೆ ನಿನಗೆ ಗೊತ್ತು ಅಂತ ನನಗೆ ಅರ್ಥ ಆಗ್ತಿದೆ. ಇಲ್ಲ ಅಕ್ಕ, ಕೊನೆ ಸರಿ ಕೇಳ್ತಿದ್ದೀನಿ ಅವನಿ. ನೀನ್ ಎಷ್ಟು ಸಲ ಕೇಳಿದ್ರು ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ನಾನ್ ಹೇಗ್ ಮಾತಾಡ್ಲಿ? ಹಾಗಾದ್ರೆ ನನ್ನ ಮಗಳ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ಸೌಮ್ಯ ಮೇಲೆ ಆಣೆ ಮಾಡಿ ಹೇಳು. ನೀನ್ ಅವಳಿಗೆ ತಾಯಿ ಥರ ಅಲ್ವಾ? ನಿನ್ ಮಗಳ ಮೇಲೆ ಆಣೆ ಮಾಡಿ ಹೇಳು. ಅಕ್ಕ, ನಿಂಗೆ ತಲೆ ಕೆಟ್ಟಿದ್ಯಾ ಹೇಳು? ಸೌಮ್ಯನ ಮೇಲೆ ಆಣೆ ಮಾಡು ಅಂತೀಯಲ್ಲ. ಯಾವುದೋ ಕಾರಣದಿಂದ ನಿನ್ನಲ್ಲಿ ಬಚ್ಚಿಟ್ಕೊಂಡಿರೋ ಒಂದು ನಿಜಾನ ಹೊರಗಡೆ ತರಿಸೋಕ್ಕಾಗೋದು ಆ ಆಣೆ ಮಾತ್ರ. ಈ ಅಕ್ಕ ಹತ್ರ ನಿನಗೆ ಯಾವುದೇ ಥರದ ರಹಸ್ಯನೂ ಇಲ್ಲ. ಆ ರಹಸ್ಯನ ನಿನ್ನ ಹತ್ರ ಹೇಳ್ಸೋಂಥ ಶಕ್ತಿ ಆ ಆಣೆಗೆ ಮಾತ್ರ ಇದೆ. ಆಣೆ ಮಾಡಿ ನಿಜ ಹೇಳು. ಏನಾಯ್ತವನಿ? ನನ್ನ ಮಗಳಿಗೆ ಏನೂ ಆಗಿಲ್ಲ ಅಲ್ವಾ? ಅವಳಿಗೆ ಕ್ಷೇಮವಾಗಿ ಇದ್ದಾಳಲ್ವಾ? ಇಲ್ಲಿವರೆಗೂ ಚೆನ್ನಾಗೇ ಇದ್ದಾಳೆ. ಕಿಡ್ನಾಪ್ ಮಾಡಿರೋರು ಡಿಮ್ಯಾಂಡ್ ತೀರಿಸಲಿಲ್ಲ ಅಂದ್ರೆ ಮಾತ್ರ ಸೌಮ್ಯ ಅಪಾಯಕ್ಕೆ ಸಿಕ್ಕಾಕೋತಾಳೆ. ಏನ್ ಹೇಳ್ತಿದ್ಯಾ? ಸೌಮ್ಯನ ಕಿಡ್ನಾಪ್ ಮಾಡಿದವರಿಂದ ಫೋನ್ ಬಂದಾಗ ಅವರನ್ನ ಭೇಟಿ ಆಗೋದಕ್ಕೆ ಹೋಗಿದ್ದೆ. ಅಮ್ಮನವರ ವಿಗ್ರಹ ತಗೊಂಬಂದು ನೀವು ಡೇವಿಡ್ ಅವರಿಗೆ ಕೊಡಬೇಕು, ಇಲ್ಲ ಅಂದರೆ ಮಗು ಪ್ರಾಣಕ್ಕೆ ಅಪಾಯ. ಅವರು ದುಡ್ಡು ಕೇಳಿದ್ರೆ ಮನೇಲಾಗ್ಲಿ ನಿನ್ನ ಹತ್ರ ಆಗ್ಲಿ ಹೇಳ್ತಾ ಇದ್ದೆ. ಅವರಂತೂ ನನ್ನ ಹತ್ರ ಅಮ್ಮನವ್ರ ವಿಗ್ರಹನ ಕೇಳ್ತಾ ಇದ್ದಾರೆ. ಅದಕ್ಕೆ ಈ ವಿಷಯದ ಬಗ್ಗೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ಲಿಲ್ಲ. ಕೊನೆಗೆ ಭಾವನ ಹತ್ರನೂ ಹೇಳ್ಕೊಳಕ್ಕಾಗ್ಲಿಲ್ಲ. ಯಾರಿಗೆ ಹೇಳಿದ್ರು ಸೌಮ್ಯಗೆ ತೊಂದರೆ ಮಾಡ್ತಾರೆ. ಅದಕ್ಕೆ ನನ್ನಲ್ಲೇ ನಾನು ಬಚ್ಚಿಟ್ಕೊಂಡು ಒತ್ತಾಡ್ತಾ ಇದ್ದೀನಿ. ಇವಾಗ ಏನ್ ಮಾಡ್ತೀಯ ಅವನಿ? ವಿಗ್ರಹ ಅವ್ರ ಕೈಗೆ ಸಿಗೋವರೆಗೂ ಅವರು ಸೌಮ್ಯಗೇನು ಮಾಡಲ್ಲ. ಸದ್ಯಕ್ಕಂತೂ ಸೌಮ್ಯ ಚೆನ್ನಾಗೇ ಇದ್ದಾಳೆ. ಈ ಸಮಸ್ಯೆನ ತುಂಬಾ ಹುಷಾರಾಗಿ ಡೀಲ್ ಮಾಡಬೇಕು. ಭಾವ ಚೆನ್ನೈಯಿಂದ ರಾತ್ರಿ ಬರ್ತಾ ಇದ್ದಾನೆ. ನಾನು ಭಾವನ ಹತ್ರ ಮಾತಾಡಿ ಪರಿಹಾರದ ಬಗ್ಗೆ ಯೋಚನೆ ಮಾಡ್ತೀವಿ, ಒಂದು ನಿರ್ಧಾರಕ್ಕೆ ಬರ್ತೀವಿ. ನಾನ್ ಮಾತ್ರ ಒಂದು ಹೇಳ್ತಾ ಇದ್ದೀನಿ, ಚೆನ್ನಾಗಿ ನೆನ್ಪಿಟ್ಕೋ. ನನ್ನ ಪ್ರಾಣ ಅಡ್ಡ ಇಟ್ಟಾದ್ರೂ ಸರಿ, ಸೌಮ್ಯನ್ ಕರ್ಕೊಂಡು ಬಂದು ನಿನಗೆ ಒಪ್ಪಿಸ್ತೀನಿ. ಸೌಮ್ಯ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆಯೋ ನನಗೆ ಗೊತ್ತು. ನಿನ್ ಪ್ರಾಣಕ್ಕೆ ಅಪಾಯ ಆಗ್ದಿರೋ ಹಾಗೆ ನನ್ನ ಮಗಳು ಕ್ಷೇಮವಾಗಿ ವಾಪಸ್ ಬರಬೇಕು. ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಮನೆಗೆ ಜಂಗಮ ದೇವರು ಬಂದಿದ್ರು. ಅವ್ರು ಏನ್ ಹೇಳಿದ್ರಂದ್ರೆ, ಅಮ್ಮನವರು 1 ವಾರದೊಳಗೆ ನಿಮ್ಮ ಮನೆಯಿಂದ ಹೊರಟೋಗ್ತಾಳೆ. ಆ ಪಾಪಕ್ಕೆ ತಕ್ಕ ಶಿಕ್ಷೆ ಮರಣ ಶಿಕ್ಷೆ. ವಿಗ್ರಹನ ಹೊರಗಡೆ ತಗೊಂಡು ಹೋಗೋರ್ ಪ್ರಾಣ ಹೋಗುತ್ತೆ ಅಂತ ಹೇಳಿದ್ರು. ಯಾವಾಗ ಏನ್ ನಡೆಯತ್ತೋ ನನಗೇನು ಅರ್ಥ ಆಗ್ತಿಲ್ಲ ಅಕ್ಕ. ಅಯ್ಯೋ, ಕೊನೆಗೂ ಈ ತರ ಪರಿಸ್ಥಿತಿ ಬಂತಲ್ಲ. ಸೌಮ್ಯ ಏನ್ ಮಾಡ್ತಿದ್ದಾಳೋ ಏನು? ನಮಸ್ತೆ ಬಾಸ್. ನಮಸ್ತೆ. ಮಗು ಹೇಗಿದೆ? ನೀವು ಆ ಮಗುಗೆ ಏನು ಬೇಕೋ ಅದನ್ನು ಕೊಡಿ ಅಂತ ಹೇಳಿದ್ರಿ ಅಲ್ಲ, ಕೇಳಿದ್ದನ್ನೆಲ್ಲ ತಂದ್ಕೊಟ್ಟಿದ್ದೀನಿ. ನೋಟ್ಬುಕ್ಸ್ ಬೇಕು ಅಂತ ಕೇಳಿದ್ಲು, ಅದನ್ನೂ ತಂದ್ಕೊಟ್ಟಿದ್ದೀನಿ. ಓದ್ಕೋತಾ ಇದ್ದಾಳೆ.
ಮನೇಲಿದ್ದಿದ್ರೆ ಹೇಗಿರ್ತಿದ್ಲೋ ಇಲ್ಲೂ ಮಗು ಹಾಗೇ ಇದ್ದಾಳೆ. ಅವಳು ಮಾತ್ರ ತುಂಬಾ ಧೈರ್ಯವಂತಳು. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಇಂಥ ಮಗುನ ನಾನು ಎಲ್ಲೂ ನೋಡಿಲ್ಲ. ನೋಡೋಣ ಬಾ. ಹಾಯ್ ಅಂಕಲ್ಸ್. ಏನೆಲ್ಲರೂ ಹಾಗೆ ನೋಡ್ತಿದ್ದೀರಾ? ನೀವೇನಾದ್ರು ಕೇಳಬೇಕು ಅಂದರೆ ಬೇಗ ಕೇಳಿ ಹೊರಟೋಗಿ. ನಾನು ಓದ್ಕೊಬೇಕು. ನನಗೆ ಡಿಸ್ಟರ್ಬ್ ಮಾಡ್ದೆ ಹೊರಟೋಗಿ. ಎಲ್ಲರೂ ಹಾಗೆ ಕಾರ್ಟೂನ್ ಫೇಸ್ ಮಾಡ್ಕೊಂಡು ನೋಡ್ತಿದ್ದೀರಲ್ಲ, ಏನಾದರೂ ಮಾತಾಡಿ. ನಿನ್ನ ಕಿಡ್ನಾಪ್ ಮಾಡಿ ಇಲ್ಲಿ ಬಚ್ಚಿಟ್ಟಿದ್ದೀವಿ ಅಲ್ವಾ, ನಿನಗೆ ಭಯ ಇಲ್ವಾ? ಭಯನಾ? ಯಾಕಂಕಲ್? ಚಿಕ್ಕ ಮಕ್ಕಳು ಇಂಥದ್ದಕ್ಕೆಲ್ಲ ಭಯ ಪಡ್ತಾರೆ ಅಲ್ವಾ? ನೀವು ಕೇಳಿದ್ದು ಕರೆಕ್ಟೇ ಗಡ್ಡ ಅಂಕಲ್. ಮಾಮೂಲಿಯಾಗಿದ್ದಿದ್ರೆ ಭಯ ಪಡ್ತಿದ್ನೇನೋ. ನನ್ನ ಚಿಕ್ಕಮ್ಮ ಹೇಳಿದ ಮಾತುಗಳು ನನ್ನ ಜೊತೆ ಯಾವಾಗಲೂ ಇರುತ್ತೆ, ಅದಕ್ಕೆ ನನಗೆ ಭಯ ಇಲ್ಲ. ನಿನ್ ಚಿಕ್ಕಮ್ಮ ಏನ್ ಹೇಳಿದ್ದಾಳೆ? ತುಂಬಾ ವ್ಯಾಲ್ಯೂಯಬಲ್ ವರ್ಡ್ಸ್ ಹೇಳಿದ್ದಾಳೆ. ಏನದು? ಅದೇನಂದ್ರೆ, ನಿನಗೆ 3 ವಿಷಯನ ಹೇಳ್ತೀನಿ, ಅದನ್ನ ಯಾವತ್ತಿಗೂ ನೆನ್ಪಿಟ್ಕೋತೀಯಾ? ನೆನ್ಪಿಟ್ಕೊಂತೀನಿ, ಹೇಳು ಚಿಕ್ಕಮ್ಮ. ನಮಗೆ ಯಾವಾಗ ಯಾವ ಕಡೆಯಿಂದ ಯಾವ ರೂಪದಲ್ಲಿ ಕಷ್ಟ ಬರುತ್ತೋ ಹೇಳಕ್ಕಾಗಲ್ಲ. ಅಂಥ ಸಮಯದಲ್ಲಿ ಭಯ ಪಡಬಾರ್ದು, ಧೈರ್ಯವಾಗಿರ್ಬೇಕು. ಅದು ಪಾಯಿಂಟ್ ನಂಬರ್ 1. ಕೆಲವು ಸಲ ನಮ್ಮ ತಪ್ಪಿರ್ಲಿಲ್ಲ ಅಂದ್ರೂ ನಮ್ಮ ಮೇಲೆ ಆರೋಪ ಬರ್ತಾ ಇರತ್ತೆ. ನಮ್ಮ ತಪ್ಪಿಲ್ದೇನೆ ನಮ್ಮನ್ನ ಕೆಟ್ಟವರಾಗಿ ತೋರಿಸೋ ಪ್ರಯತ್ನನ ನಮ್ಮ ಎದುರುಗಡೆ ಇರೋರು ಮಾಡ್ತಾ ಇರ್ತಾರೆ. ಅವಾಗ ನೋವು ಪಡಬಾರ್ದು, ಕುಗ್ಗೋಗ್ಬಾರ್ದು. ನಮ್ಮ ಪ್ರಾಮಾಣಿಕತೆನ ನಾವು ನಿರೂಪಿಸ್ಕೊಳ್ಳೋ ದಾರಿಲಿ ಪ್ರಯತ್ನ ಮಾಡ್ತಾ ಹೋರಾಡ್ತಾ ಇರಬೇಕು. ಅಂಥ ಸಮಯದಲ್ಲಿ ಆ ಭಗವಂತನ ಸಹಾಯ ನಮಗೆ ಸಿಗತ್ತೆ. ಇದು ಪಾಯಿಂಟ್ ನಂಬರ್ 2. ಇನ್ನು 3ನೇ ವಿಷಯ ಏನು ಅಂದರೆ, ಕಲಿಯುಗದಲ್ಲಿ ರಾಕ್ಷಸರಂಥ ಮನುಷ್ಯರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅನ್ಯಾಯ ಅಕ್ರಮ ಜಾಸ್ತಿ ಆಗಿದೆ. ಅಂಥವ್ರಿಗೆ ಯಾವತ್ತಿಗಾದರೂ ಪತನ ತಪ್ಪಲ್ಲ. 100 ತಪ್ಪು ಮಾಡಿರೋ ಶಿಶುಪಾಲ ಅಂತ್ಯ ಆದ ಹಾಗೆ, ಸೀತಮ್ಮನ್ನ ಬೇಕು ಅಂತ ಬೇಡ್ಕೊಂಡ ರಾವಣ ಅಂತ್ಯ ಆದ ಹಾಗೆ, ಕೆಟ್ಟವ್ರಿಗೆ ಪತನ ತಪ್ಪೋದಿಲ್ಲ. ಈ 3 ವಿಷಯನ ನೀನ್ ಯಾವತ್ತಿಗೂ ನೆನ್ಪಿಟ್ಕೋಬೇಕು, ಸರಿನಾ? ಸರಿ ಚಿಕ್ಕಮ್ಮ. ತುಂಬಾ ಒಳ್ಳೆ ವಿಷಯ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಚಿಕ್ಕಮ್ಮ. ಇದು ಪಾಯಿಂಟ್ ನಂಬರ್ 3. ನಾನು ಧೈರ್ಯವಾಗಿರೋಕ್ಕೆ ನನ್ನ ಚಿಕ್ಕಮ್ಮ ಹೇಳಿರೋ 3 ಅದ್ಭುತ ಪಾಯಿಂಟ್ಗಳು ಸಾಕಲ್ವಾ ಅಂಕಲ್? ಇನ್ನು ಫೈನಲ್ ಆಗಿ ನನ್ನ ಪಾಯಿಂಟ್ ಏನಂದ್ರೆ, ನಮ್ಮ ಮನೆಗೆ ನಾನು ಹೋಗೋಕ್ಕಾಗಲ್ಲ ಅಂತ ನನಗೆ ಭಯ ಇಲ್ಲ. ಯಾಕಂದ್ರೆ ನನ್ನ ಚಿಕ್ಕಮ್ಮ ಏನೋ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ನನ್ನ ಕಾಪಾಡ್ತಾರೆ. ಇನ್ನು ನೀವೇನಾದರೂ ಮಾಡ್ಕೊಳ್ಳಿ ಅಂಕಲ್, ಐ ಡೋಂಟ್ ಕೇರ್. ಇವಳೇ ಇಷ್ಟು ಧೈರ್ಯವಾಗಿದ್ದಾಳೆ ಅಂದ್ರೆ ಇನ್ನು ಇವಳ ಚಿಕ್ಕಮ್ಮ ಇನ್ನು ಯಾವ ರೇಂಜಿಗಿರ್ಬೋದು? ಲಡ್ಡು, ಏನು? ಅಮ್ಮವ್ರ ವಿಗ್ರಹದ ವಿಷಯದಲ್ಲಿ ಅವನಿ ಏನ್ ಡಿಸೈಡ್ ಮಾಡಿರ್ತಾಳೆ ಅಂತೀಯ? ಇಲ್ಲಿನ ಆಹಾರವಾಗಿಟ್ರೆ ಬೆಕ್ಕು ಓಡ್ಕೊಂಡು ಬರೋ ಹಾಗೆ ನಾನು ಹಾಕಿರೋ ಪ್ಲಾನ್ ಪ್ರಕಾರ ಸುಜಾತ ತಂಗಿನ ಹುಡ್ಕೊಂಡು ಓಡ್ಕೊಂಡು ಬಂದ್ಲು. ಅಕ್ಕ ತಂಗಿ ಇಬ್ರು ಸೀಕ್ರೆಟ್ ಆಗಿ ಮಾತಾಡ್ಕೊಳ್ತಿದ್ದಾರೆ. ಅಮ್ಮನವ್ರನ್ನ ಒಪ್ಸೋದ್ ಬಿಟ್ರೆ ಅವನಿಗೆ ಬೇರೆ ಆಪ್ಷನ್ ಇಲ್ಲದೆ ಇರೋ ಕಾರಣಕ್ಕೆ ಅವನಿ ಫೈನಲ್ ಆಗಿ ಅದನ್ನೇ ಡಿಸೈಡ್ ಮಾಡ್ತಾನೆ. ಆ ಜಂಗಮ ದೇವ 1 ವಾರದೊಳಗೆ ಅಮ್ಮನವ್ರು ಹೊರಗಡೆ ಹೋಗ್ತಾರೆ ಅಂತ ಹೇಳಿರೋದಕ್ಕೆ ಅವನಿ ಮುಖಾಂತರ ಅದೇನ್ ನಡೆಯುತ್ತೆ. ಅಲ್ಲಿವರೆಗೂ ನಮಗೂ ಈ ಡೀಲ್ಗೂ ಯಾವುದೇ ಸಂಬಂಧ ಇಲ್ಲದೇ ಇರೋ ಹಾಗೆ ಒಳ್ಳೆ ಸೆಂಟಿಮೆಂಟಲ್ ಸಸ್ಪೆನ್ಸ್ ಮೂವಿನ ನೋಡೋ ಹಾಗೆ ನೋಡೋಣ, ಓಕೆನಾ? ನೀನ್ ಹೇಳ್ದಾಗೆ ಸೀನ್ ಬೈ ಸೀನ್ ನಡೆದ್ರೆ ಕ್ಲೈಮ್ಯಾಕ್ಸ್ ನಾವು ಅನ್ಕೊಂಡಿರೋ ಹಾಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ.
ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆ ಕ್ಲೈಮ್ಯಾಕ್ಸಲ್ಲಿ ನಾವೇ ವಿಲನ್ಸ್ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ.